ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು NMMS ಸ್ಯಾಟ್ ಮಾದರಿ ಪ್ರಶ್ನೆ ಪತ್ರಿಕೆ 6ರ ಭಾಗ 1 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಪ್ರಶ್ನೆ: ಇಲ್ಲಿ ಕೊಟ್ಟಿರುವ ಮೊತ್ತದಲ್ಲಿ ABCಗಳು ಕ್ರಮಾಗತ ಅಂಕಗಳು. ಮೂರನೇ ಅಡ್ಡಸಾಲಿನಲ್ಲಿ ABCಗಳು ಬೇರೆ ಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತವೆ. ಹಾಗಾದರೆ ABCಯ ಬೆಲೆಗಳು. Given sum ABC are consecutive digits. In the third row ABC appear in different order. The values of ABC are. Here we will use the options to solve. ABC. A ಅಂದರೆ 1, B ಅಂದರೆ 2, C ಅಂದರೆ 3 ಹಾಕಿ ನೋಡಿ. ಆಗ 1 2 3 ಫಸ್ಟ್ ಕಾಲಮಲ್ಲಿ. ಸೆಕೆಂಡ್ BCA ಅಂದರೆ 2 3 1 2 3 1. ಈಗ ಥರ್ಡ್ ಕಾಲಮಲ್ಲಿ ನಿಮಗೆ ಹೇಗೆ ಬರಬೇಕು? ಆ್ಯಡ್ ಮಾಡಿದರೆ 1008 ಬರಬೇಕು. ಅಂದರೆ ಫೋರ್ತ್ ಡಿಜಿಟ್ ಹಿಯರ್ ಇಟ್ ಮಸ್ಟ್ ಬಿ 8 ಬರಬೇಕಿದ್ರೆ 3 + 1 4 4 + 4 ಈಸ್ 8. ಇಲ್ಲಿರೋದು ನಮಗೆ ABC 1 2 3 ಮಾತ್ರ, 4 ಎಲ್ಲೂ ಸಿಗೋದಿಲ್ಲ. ಆದ್ದರಿಂದ ಈ ಆಪ್ಷನ್ ಅಲ್ಲ. ನೆಕ್ಸ್ಟ್ ಒನ್ 2 3 4 ಅನ್ನು ನೋಡಿ. ಇಟ್ ಈಸ್ 2 3 4 BCA 3 4 2 4 + 2 6 6 + 2 ಮಾಡಿದರೆ 8 ಬರುತ್ತಲ್ವಾ? ಇಲ್ಲಿ 2 ಬಂದರೆ 8 ಬರುತ್ತೆ. 3 + 4 7 7ಇಂದ 0 ಬರುವುದಂದರೆ 10 ಆಗಬೇಕು. ಅಂದರೆ +3 3 + 4 7 + 3 10. 1 ಈಸ್ ಕ್ಯಾರಿಡ್. 1 + 2 3 3 + 3 6 6ಇಂದ 10 ಬರಬೇಕಿದ್ರೆ 4 ಆ್ಯಡ್ ಮಾಡಬೇಕು. 4 3 2. ಈ ಪ್ಯಾಟರ್ನು ಅಲ್ಲ, ಇದು ಅಲ್ಲ, ಇದು ಹೊಸ ಆರ್ಡರಲ್ಲಿದೆ. ಆದ್ದರಿಂದ 4 3 2 2 3 4 4 3 2 ಆಗತ್ತಲ್ವಾ? ಸೊ ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಇದರ ಬೆಲೆ √4 √2 √16. ಇದರ ಬೆಲೆಯನ್ನು ಕಂಡುಹಿಡಿಬೇಕು. ಸೊ √16 ಈಸ್ 4 ಅಲ್ವಾ? ಆಗ ಉಳಿಯುವುದೇನು? √4 × √2 × 4. 4ಅನ್ನು ನಾವು ಹೇಗೆ ಬರಿಬೋದು? 4ಅನ್ನು ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ 2 × 2. ಈಗ ನಾವು ಕ್ಯೂಬ್ ರೂಟ್ ತೆಗೆಯುವಾಗ, ಘನಮೂಲವನ್ನು ತೆಗೆಯುವಾಗ 3 2ಗಳ ಬದಲು 1ಅನ್ನು ಬರೀಲಿಕ್ಕೆ ಅಲ್ವಾ? ಇವಿಷ್ಟರ ಬದಲು ವಿ ಕ್ಯಾನ್ ರೈಟ್ 2. ದಟ್ ಈಸ್ √4 × 2. ದಟ್ ಈಸ್ ಅಗೈನ್ √4 ಅಂದರೆ 2 × 2 × 2. 3 2ರ ಬದಲು ಕ್ಯೂಬ್ ರೂಟ್ ತೆಗೆಯುವಾಗ ಓನ್ಲಿ 1 2 ವಿ ಕ್ಯಾನ್ ರೈಟ್. ಸೊ ಆನ್ಸರ್ ಈಸ್ 2. ಒಳಗಿಂದ ಸಾಲ್ವ್ ಮಾಡ್ತಾ ಹೋಗಿ, ಆಗ ನಿಮಗೆ ಆನ್ಸರ್ ಈಸಿಯಾಗಿ ಸಿಗತ್ತೆ. ಸೊ ಆಪ್ಷನ್ 2 ಈಸ್ 1 ಆಪ್ಷನ್ 1 2 ಈಸ್ ದ ಆನ್ಸರ್. ನೆಕ್ಸ್ಟ್ 98A36 ಈಸ್ ಡಿವಿಸಿಬಲ್ ಬೈ 11. ದೆನ್ ದ ವ್ಯಾಲ್ಯೂ ಆಫ್ A. 98A36 ಎಂಬ ಸಂಖ್ಯೆ 11ರಿಂದ ಭಾಗವಾಗುತ್ತದೆ. ಹಾಗಾದರೆ ಎನ ಬೆಲೆ. ಬೈ ಡಿವಿಸಿಬಿಲಿಟಿ ಟೆಸ್ಟ್ ವಿ ಹ್ಯಾವ್ ಎ ನಂಬರ್ ಈಸ್ ಡಿವಿಸಿಬಲ್ ಬೈ 11 ಇಫ್ consecutive addition and multiplication of addition and subtraction of digits must be divisible by 11. ಒಂದು ಸಂಖ್ಯೆಯನ್ನು ಕೂಡಿಸುವುದು, ಒಂದು ಡಿಜಿಟನ್ನು, ಇನ್ನೊಂದನ್ನು ಕಳೆಯುವುದು, ಇನ್ನೊಂದನ್ನು ಕೂಡಿಸಿ, ಮತ್ತೆ ಕಳೆಯಿರಿ, ಮತ್ತೆ ಕೂಡಿಸಿ. ಹೀಗೆ ಮಾಡಿದಾಗ ಸಿಗುವ ಸಂಖ್ಯೆ 11ರಿಂದ ಭಾಗಿಸಿದರೆ ಈ ಸಂಖ್ಯೆ ಸಹ 11ರಿಂದ ಭಾಗಿಸ್ತದೆ.
ಈಗ ನೋಡುವ 9 ಮೈನಸ್ 8 ಅಂದರೆ 1. 1 ಮೈನಸ್ 3 -2 -2 ಪ್ಲಸ್ 6 ಅಂದರೆ 4 ಆಯಿತು. 4 ಪ್ಲಸ್ ಎ ಮಸ್ಟ್ ಬಿ ಡಿವಿಸಿಬಲ್ ಬೈ 11. ಇದು 11ರಿಂದ ಭಾಗಿಸಲ್ಪಡಬೇಕು. ಇಲ್ಲಿಗ ಎ ಅನ್ನೋದು ಪಾಸಿಟಿವ್, ಏನಾಗಿರುತ್ತೆ ಡಿವಿಸಿಬಲ್ ಬೈ 11 ಆದರೆ ಐದರ್ ನಂಬರ್ ಮಸ್ಟ್ ಬಿ 0 ಆರ್ 11. 0 ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಎ ಈಸ್ ಎ ಪಾಸಿಟಿವ್ ನಂಬರ್. 4 ಪ್ಲಸ್ ಪಾಸಿಟಿವ್ ನಂಬರ್ ಅಂದರೆ ಪ್ಲಸ್ ಸಿಗುತ್ತೆ, ಆದ್ದರಿಂದ 0 ಆಗೋದಿಲ್ಲ. ಮಸ್ಟ್ ಬಿ 11. ಸಮ್ ಮಸ್ಟ್ ಬಿ 11 ಅಂದರೆ 4 ಪ್ಲಸ್ ಎ ಅನ್ನೋದು 11ಕ್ಕೆ ಸಮ. ಹಾಗಾದರೆ ಎನ ಬೆಲೆ ಎಷ್ಟಾಗುತ್ತೆ? 7 ಅಲ್ವಾ. 4 ಪ್ಲಸ್ 7 ಈಸ್ 11. 4 ಪ್ಲಸ್ 11 ಈಸ್ 7. 4 ಪ್ಲಸ್ 7 ಈಸ್ 11. ಸೊ ವ್ಯಾಲ್ಯೂ ಆಫ್ ಎ ಈಸ್ 7. ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್, ವಿಚ್ ಈಸ್ ದ ಗ್ರೇಟೆಸ್ಟ್ ಅಮಾಂಗ್ ದ ಫಾಲೋವಿಂಗ್? ಇವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡದು? ಇಲ್ಲಿಗ ನೋಡಿ, ಯಾವ ಸಂಖ್ಯೆ ಇದು ಪ್ರತಿಯೊಂದು ಸ್ಕ್ವೇರ್ ರೂಟು ಎಲ್ಲ ತೆಗೆಯೋದು ಬೇಡ. ದೆರ್ ಈಸ್ ಎ ಸಿಂಪಲ್ ವೇ ಹಿಯರ್. ಕನ್ಸಿಡರ್ ದಿಸ್ ಫಸ್ಟ್ ಒನ್. ಸ್ಕ್ವೇರ್ ರೂಟ್ ಆಫ್ 15 minus square root of 13. Here we will multiply by root 15 plus root 13. Both multiplication and division. Root 15 plus root 13 ಮಾಡಿ. ಆಗ ಏನಾಗುತ್ತೆ? ಇಟ್ ಈಸ್ ಇನ್ ದ ಫಾರ್ಮ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಲ್ವಾ. ಪ್ರತಿಯೊಂದಕ್ಕೂ ಮಾಡಬೇಕಾದಿಲ್ಲ, ಒಂದು ಸ್ಟೆಪ್ಪನ್ನು ನೋಡಿ. ಇಟ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ರೂಟ್ 15 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 13 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ 15 ಪ್ಲಸ್ ರೂಟ್ 13. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಸ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಸ್. 15 ಮೈನಸ್ 13 ಸಿಗುತ್ತೆ ಅಂದರೆ 2 ಡಿವೈಡೆಡ್ ಬೈ ರೂಟ್ 15 ಪ್ಲಸ್ ರೂಟ್ 13. ಇದು ಫಸ್ಟ್ ಒನ್ನಿಗೆ ಸಿಂಪ್ಲಿಫೈ ಮಾಡಿದಾಗ ಸಿಕ್ಕಿದ್ದು. ಅದೇ ರೀತಿ ಸೆಕೆಂಡ್ ಒನ್ ನೋಡಿ, ಇಲ್ಲಿ 15 13 ಡಿಫ್ರೆನ್ಸ್. 15 ಮೈನಸ್ 13 ಅಂದರೆ 2 ಇದೇ ಬಂತು. 9 ಮೈನಸ್ 7 ದ್ಯಾಟ್ ಈಸ್ 2 ಡಿವೈಡೆಡ್ ಬೈ ರೂಟ್ 9 ಪ್ಲಸ್ ರೂಟ್ 7 ಆಯಿತಾ. ಇಲ್ಲಿ ಸಹ 11 ಮೈನಸ್ 9 ಅಂದರೆ 2 ಡಿವೈಡೆಡ್ ಬೈ ರೂಟ್ 11 ಪ್ಲಸ್ ರೂಟ್ 9. ಫೋರ್ತ್ ಒನ್ 13 ಮೈನಸ್ 11 ಅಂದರೆ 2 ಡಿವೈಡೆಡ್ ಬೈ ರೂಟ್ 13 ಪ್ಲಸ್ ರೂಟ್ 11. ಈಗ ನಾವು ಅಬ್ಸರ್ವ್ ಮಾಡಿದರೆ ಸಿ ಇನ್ ಆಲ್ ದ ಕೇಸಸ್ ನ್ಯೂಮರೇಟರ್ ಈಸ್ ಸೇಮ್. ಎಲ್ಲದರಲ್ಲೂ ಅಂಶ ಒಂದೇ ಇದೆ, ಛೇದ ಬೇರೆ ಬೇರೆ ಇದೆ. ಆ ಛೇದಗಳನ್ನು ಅಬ್ಸರ್ವ್ ಮಾಡಿ. ರೂಟ್ 15 ರೂಟ್ 13 ಇಲ್ಲಿಗ 15 ಮತ್ತು 13 ಅಂತ ತಗೊಳ್ಳಿ. ರೂಟ್ 15 ವಿಲ್ ಬಿ ಮೋರ್ ದ್ಯಾನ್ ರೂಟ್ 15 ಅಲ್ವಾ. 15 13. ನೆಕ್ಸ್ಟು 13 11. ನೆಕ್ಸ್ಟು 11 9. ಇದು 9 7. ಅಂದರೆ ರೂಟ್ 15 ಪ್ಲಸ್ ರೂಟ್ 13 ಈಸ್ ಗ್ರೇಟರ್ ದ್ಯಾನ್ ರೂಟ್ 13 ಪ್ಲಸ್ ರೂಟ್ 11 ಅಲ್ವಾ. ಹೇಗೆ 15 ಪ್ಲಸ್ 13 ಅನ್ನೋದು 13 ಪ್ಲಸ್ 11ಕ್ಕಿಂತ ದೊಡ್ಡದು, ಅದೇ ರೀತಿ ಸ್ಕ್ವೇರ್ ರೂಟ್ ಆಫ್ 15 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 13 ವಿಲ್ ಬಿ ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 13 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 11 ಆ್ಯಂಡ್ ದ್ಯಾಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 11 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 9 ಆ್ಯಂಡ್ ದ್ಯಾಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 7. ಹಾಗಾದರೆ ಇದು ಅತಿ ಸಣ್ಣ ಸಂಖ್ಯೆ ಆಯಿತು. ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿರೋದು. ಆ್ಯಂಡ್ ಕಾಮನ್ ಈಸ್ 2 ಆನ್ ದ ನ್ಯೂಮರೇಟರ್.
ನ್ಯೂಮರೇಟ್ರಲ್ಲಿ ಎಲ್ಲ ಕಡೆ 2 ಕಾಮನ್ ಇದೆ. ಡಿನಾಮಿನೇಟ್ರಲ್ಲಿ ಯಾವುದು ಕಡಿಮೆ ಇರ್ತದೋ ಆಗ ಹೋಲ್ ನಂಬರ್ ವಿಲ್ ಬಿ ಗ್ರೇಟೆಸ್ಟ್ ಅಲ್ವಾ. ಯಾವಾಗ ಛೇದ ಕಡಿಮೆ ಆಗುತ್ತೋ ಆಗ ಇಡೀ ಸಂಖ್ಯೆ ಅನ್ನೋದು ಭಿನ್ನರಾಶಿ ಅನ್ನೋದು ದೊಡ್ಡ ಸಂಖ್ಯೆ ಆಗತ್ತೆ. ಸೊ ಹಿಯರ್ 2/√9 + √7 will be the greatest and √9 - √7 is the greatest number. Option 2 is the answer. ಅರ್ಥ ಆಯ್ತು ಅಂದ್ಕೊಳ್ತೇನೆ. ಇದು ಕಾನ್ಸೆಪ್ಟ್. ಈ ಸಂಖ್ಯೆ ದೊಡ್ಡದು ಹೌದು, ಆದರೆ ಇದು ಡಿನಾಮಿನೇಟ್ರಲ್ಲಿರೋದ್ರಿಂದ ಈ ಹೋಲ್ ಸಂಖ್ಯೆ ಅನ್ನೋದು ಸ್ಮಾಲೆಸ್ಟ್ ಆಗುತ್ತೆ. ವಿಚ್ ಈಸ್ ದ ಸ್ಮಾಲೆಸ್ಟ್ ಅಮಾಂಗ್ ದ ಫಾಲೋವಿಂಗ್ ಅಂದರೆ ಇದು ಫಸ್ಟ್ ಒನ್. ವಿಚ್ ಈಸ್ ಗ್ರೇಟೆಸ್ಟ್ ಅಂದರೆ ಇದು. ಸೊ ದ್ಯಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್, ಇಫ್ √5 is 2.236, √10 is 3.162, then value of √10 - √5/√2. ವರ್ಗಮೂಲ 5 ಅಂದರೆ ಇಷ್ಟು, ವರ್ಗಮೂಲ 10 ಅಂದರೆ ಇಷ್ಟು. ಆದರೆ ವರ್ಗಮೂಲ 10 ಕಳೆ ವರ್ಗಮೂಲ 5 ಭಾಗಿಸು ವರ್ಗಮೂಲ 2 ಇದರ ಬೆಲೆ. ಬಿಫೋರ್ ಸಬ್ಸ್ಟಿಟ್ಯೂಟಿಂಗ್ ಜಸ್ಟ್ ರ್ಯಾಷನಲೈಸ್ ದ ಡಿನಾಮಿನೇಟರ್. ಡಿನಾಮಿನೇಟರನ್ನು ಅಕರ್ಣೀಕಾರಗೊಳಿಸಿ. ಆಗ -√5 ಡಿವೈಡೆಡ್ ಬೈ √2. ಅಕರಣೀಕರಣಗೊಳಿಸಲಿಕ್ಕೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ √2. ಸೊ ವಿ ಗೆಟ್ here √2 into √2, √2 whole square in the denominator. In the numerator, ಇಲ್ಲಿ ನೋಡಿ, square root of a into square root of b can be written as square root of a into b ಅಲ್ವಾ. ಅಂದರೆ square root of 10 into square root of 2 ಇದನ್ನು ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮೈನಸ್ ಇರೋದ್ರಿಂದ we will get square root of 10 into 2, that is 20, minus square root of 5 into square root of 2, square root of 10. Here square and square root cancels. In the denominator 2 will be left out. Here 20 can be written as 4 into 5 minus √10 as it is divided by 2. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2 ಅನ್ನು ನಾವು ಕಾಮನ್ ತೆಗಿಬೋದು, ಹೊರಗೆ ತೆಗಿಬೋದು. ಸೊ ಇನ್ಸೈಡ್ ದಿ ಸ್ಕ್ವೇರ್ ರೂಟ್ √5 ಮೈನಸ್ √10 ಡಿವೈಡೆಡ್ ಬೈ 2. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂವನ್ನು. 2 ಇಂಟು ಸ್ಕ್ವೇರ್ ರೂಟ್ ಆಫ್ 5 ಅಂದರೆ ಎಷ್ಟು? 2.236 minus square root of 10 is 3.162. Okay, divided by 2. ಇಲ್ಲಿಗ ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಿದರೆ 2 into 6 ಮಲ್ಟಿಪ್ಲಿಕೇಷನ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲೈ, ಮೈನಸ್ ದಿಸ್ ಒನ್ 3 into 6 12, 3 into 2 into 3 6 plus 1 7, 2 into 2 4, 2 into 2 4, minus 3.162. If you subtract, you will get 0. 7 minus 6 is 1, 4 minus 3 1 is 3.1, 1.310 ಸಿಕ್ತು. ಇವಿಷ್ಟಕ್ಕೆ ವ್ಯಾಲ್ಯೂ 1.310 and divided by 2. Okay, 2 1s are 2 zeros are 1, 13 ಆಯಿತು. 2 6 are 12, 13 minus 12 is 1, 11 ಆಯ್ತಲ್ಲ. 5s are 10, 11 minus 10 is 1, 10, 2 5s are 10. So answer is 0.655. 0.655. So option 3 is the answer. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್,
ಆದರೆ ಆದಷ್ಟು ಸ್ಪೀಡು ಪ್ರಾಕ್ಟೀಸ್ ಮಾಡಿ. ಸೊ ದ್ಯಾಟ್ ಈಸ್ ದ ಆನ್ಸರ್ 0.655. Next one. Choose a fraction which is equivalent to 3/4. 3/4ಕ್ಕೆ ಸಮಾನವಾದ ಭಿನ್ನರಾಶಿಯನ್ನು ಆಯ್ಕೆ ಮಾಡಿ. ಇದನ್ನು ಪ್ರತಿಯೊಂದನ್ನು ಸಿಂಪ್ಲಿಫೈ ಮಾಡಿ ನೋಡಬೇಕು. ಆಗ ನಿಮಗೆ ಸಿಂಪ್ಲೆಸ್ಟ್ ಫಾರ್ಮ್ 3/4 ಸಿಗಬೇಕು. ಯಾವುದ್ರಲ್ಲಿ ಸಿಗುತ್ತೆ? 128/180 ಅದನ್ನು ನಾವು 2 ಇಂದ ಮಾಡಿದರೆ 2 6 12, 2 4 8, here 2 9 0, 2 9 18 0, again with 2 32 2 45 32 ಮತ್ತು 45 ಡಿವೈಡ್ ಮಾಡುವ ಯಾವ ನಂಬರ್ ಇಲ್ಲ. ಸಿಂಪ್ಲೆಸ್ಟ್ ಫಾರ್ಮ್ ಇದೆ, ಆದ್ದರಿಂದ 3/4ಗೆ ಈಕ್ವಲೆಂಟ್ ಅಲ್ಲ. ನೆಕ್ಸ್ಟ್ ಒನ್ 515 1 2 5 5 5ಇಂದ ಡಿವೈಡ್ ಮಾಡಿ. 5 1 5, ಇಲ್ಲಿ 5 0 1 ಆಯಿತಾ. ನೆಕ್ಸ್ಟು 15 5 3 13 ಅಂತ ಮಾಡಬೇಡಿ, 103 ಸಿಗುತ್ತೆ. ಇಲ್ಲಿ 5 2 10 25 ಆಯಿತು. 5 ಆ್ಯಂಡ್ 1 25 5 25 25, 5 1 5, 251 103. Simplest form we can't do simpler, so option 2 is also wrong. Next 415 920 ಇದನ್ನು 5 ಇಂದ ಮಾಡಿ. 5 8 40, 15 ಆಯಿತು. 3 divided by 5 1 5, 9 minus 5 is 4, 42, 5 8 40, 42 ಅಲ್ಲಿ 40 ತೆಗೆದ್ರೆ 2 ಉಳಿತು, 20, 5 4 ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ರಾಂಗ್. ಆಪ್ಷನ್ 4 ಮಸ್ಟ್ ಬಿ ದ ಆನ್ಸರ್. ಇವೆರಡನ್ನು ಕ್ಯಾನ್ಸಲ್ ಮಾಡಿ. 0 0, 108/144. We know that 12 9s 108, 12 12s. Next 3 3s 9, 3 4s 12. 3/4 is the answer. ಈಕ್ವಲೆಂಟ್. ಹಾಗಾದರೆ ಇದಕ್ಕೆ ಸಮಾನವಾದ ಭಿನ್ನರಾಶಿ ಯಾವುದು? 1080 ಭಾಗಿಸು 1440. ಸೊ ಆಪ್ಷನ್ 4 is the answer. Next, what percent of 8.25 meter is 75 centimeter? 8.25 ಮೀಟರ್ನ ಎಷ್ಟು ಶೇಕಡ 75 ಸೆಂಟಿಮೀಟರ್ ಆಗುವುದು? ಹಿಯರ್ ಜಸ್ಟ್ ರೈಟ್ ದ ಇಕ್ವೇಷನ್ ಫಸ್ಟ್. ಇಕ್ವೇಷನ್ ಆಗಿ ಬರೆಯುವ. ವಾಟ್ ಪರ್ಸೆಂಟ್, ಎಕ್ಸ್ ಪರ್ಸೆಂಟ್ ಆಗಿರಲಿ, ಪರ್ಸೆಂಟ್ ಅಂದರೆ x/100 ಅಲ್ವಾ. ವಾಟ್ ಪರ್ಸೆಂಟ್ ಆಫ್ 8.5, 8.5ರ ಎಷ್ಟು ಶೇಕಡ ಅನ್ನೋದು 75 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂದರೆ 1 ಮೀಟ್ರಲ್ಲಿದೆ, 1 ಸೆಂಟಿಮೀಟ್ರಲ್ಲಿದೆ. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಸೊ ಹಿಯರ್ 75 ಸೆಂಟಿಮೀಟರ್ ಮೀನ್ಸ್ 75/100 meters. 75/100 ಆಯಿತಾ. ಇಲ್ಲಿ here it is multiplication. Both 100 and 100 are in the denominator. We can cancel. X will be 75/8.5. 8.5. ಆಗ ನಾನು 10 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. ಆಗ ಏನಾಗುತ್ತೆ? 750 divided by 85. 8.5 ಇರೋದು 85 ಆಯಿತು. ನಾವು ಹೌ ಮಚ್ ಪರ್ಸೆಂಟ್? ಈಗ 5ರಿಂದ ಸಿಂಪ್ಲಿಫೈ ಮಾಡಿ. 5 1s 5, 8 minus 5 is 3, 35 ಆಯಿತು. 5 7s 35.
ಸಿ ಹಿಯರ್ ವಿ ಮೇಡ್ ಸಮ್ ಮಿಸ್ಟೇಕ್. ಏನಾಯಿತು, 8.5 ಕೊಟ್ಟಿರೋದಲ್ಲ, 8.25 ಆಯಿತಾ. 8.25 ಇದೆಲ್ಲ ಕರೆಕ್ಟ್ ಇದೆ. ಇಲ್ಲಿ 8.25 ಇರೋದ್ರಿಂದ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 100. ಯಾಕೆ, ಆಗ ಇಲ್ಲಿ ಸ್ವಲ್ಪ ಚೇಂಜಸ್ ಹೀಗಾಗೋದಿಲ್ಲ. 2 ಪ್ಲೇಸಿನ ಡಿಜಿಟಿಂದ ಇರೋದ್ರಿಂದ ಇಂಟು 100 ಮಾಡಿದೆ. ಆಗ 7500 divided by 825. Okay, now divide it by 5. 5 1s are 5. 8 minus 5 is 3, 32. 5 6 are 30. 32 ಅಲ್ಲಿ 30 ತೆಗೆದ್ರೆ 2, 25 ಆಯಿತು. 5 5s are again with 5. 5 1s are 5. 7 minus 5 is 2. 25 ಆಯಿತು. 5 5s are 25 and 2 zeros. Again with 5. 5 3s are 15. 16 minus 15 is 1. 15 ಆಯಿತು. 5 3s are. Here 5 3s are 15. 0 0. Again with 3. 3 11s are 33. 300s are 300. ಹಾಗಾದರೆ ಎಷ್ಟು ಬಂತು, 100 divided by 11, this much percent. ಆಪ್ಷನ್ ಇದೆಯಾ? ಆಪ್ಷನ್ 4 is the answer. Next one, if each dimensions of a rectangle is increased by 100%, then area is increased by. ಒಂದು ಆಯತದ ಪ್ರತಿ ಆಯಾಮಗಳನ್ನು 100 ಹೆಚ್ಚಿಸಿದರೆ ಅದರ ವಿಸ್ತೀರ್ಣದಲ್ಲಾದ ಹೆಚ್ಚಳ. ನೋಡಿ, ಒಂದು ಪ್ರತಿ ಆಯಾಮ ಲೆಂತ್ ಆ್ಯಂಡ್ ಬ್ರೆಡ್ತ್, ಉದ್ದ ಮತ್ತು ಅಗಲ ಅಲ್ವಾ. ಲೆಂತ್ ಎಲ್ಲಿದ್ದರೆ ಅದನ್ನು 100% ಹೆಚ್ಚಿಸುವುದಂದರೆ ಏನು, ಅದನ್ನು ಡಬಲ್ ಮಾಡೋದು. 2 ಇದ್ದರೆ 100% ಹೆಚ್ಚಿಸುವುದಂದರೆ 4 ಮಾಡೋದು. ಸೊ ಇಟ್ ವಿಲ್ ಬಿಕಮ್ 2L. ಅದೇ ರೀತಿ ಬ್ರೆಡ್ತ್, ಅಗಲ ಅನ್ನೋದು 2B ಆಗುತ್ತೆ. 2 ಆಯಾಮಗಳನ್ನು ಹೆಚ್ಚಿಸಿದ್ದಾರೆ. ಫಸ್ಟ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ವಿಲ್ ಬಿ ಲೆಂತ್ ಇಂಟು ಬ್ರೆಡ್ತ್, ಉದ್ದ ಗುಣಿಸು ಅಗಲ. ಅದೇ ನೀವು ಹೆಚ್ಚಿಸಿದಾಗ ಅದರ ಉದ್ದ ಎಷ್ಟು, 2L ಆಯಿತು. ಅದೇ ರೀತಿ ಅಗಲ 2B. 2 ಇಂಟು 2 4 ಇಂಟು L ಇಂಟು B. ನೋಡಿ, ಇಲ್ಲಿಗೆ ಪರ್ಸೆಂಟೇಜಲ್ಲಿ ಹೇಳಬೇಕು. ಫಸ್ಟ್ ಇದರದ್ದು 100 ಯೂನಿಟ್ ಸ್ಕ್ವೇರ್ ಯೂನಿಟ್ಸ್ ಆದಿದ್ದರೆ ಈಗ ಎಷ್ಟಾಗತ್ತೆ, 4 ಇಂಟು 100, ದ್ಯಾಟ್ ಈಸ್ 400 ಸ್ಕ್ವೇರ್ ಯೂನಿಟ್ಸ್ ಆಯಿತು. 400 ಸ್ಕ್ವೇರ್ ಯೂನಿಟ್ಸ್ ಆಯಿತು. ಈಗದ್ದು ಪ್ರೆಸೆಂಟ್ ಏರಿಯಾ ಕೇಳಿರುವುದಲ್ಲ, ವಿಸ್ತೀರ್ಣದಲ್ಲಾದ ಹೆಚ್ಚಳ ಎಷ್ಟು, ವಾಟ್ ಈಸ್ ದ ಏರಿಯಾ, ಇನ್ಕ್ರೀಸ್ಡ್ ಏರಿಯಾ ಅಂತ ಕೇಳಿರೋದು. 100 ಇತ್ತು, 400 ಆಯಿತು. ಹಾಗಾದರೆ ಎಷ್ಟು ಹೆಚ್ಚಾಯಿತು, 400 minus 100, that is 300%. 300% ಆಗುವಷ್ಟು ಹೆಚ್ಚಾಯಿತು. ಸೊ ಆಪ್ಷನ್ 3 is the answer. ನೆಕ್ಸ್ಟ್ ಒನ್, ಆವ್ರೇಜ್ ಆಫ್ ಫಸ್ಟ್ 10 ಈವನ್ ನಂಬರ್ಸ್. ಮೊದಲ 10 ಸರಿ ಸಂಖ್ಯೆಗಳ ಸರಾಸರಿ. ಮೊದಲ 10 ಸರಿ ಸಂಖ್ಯೆಗಳು ಅಂದರೆ ಫಸ್ಟು ಈವನ್ ನಂಬರ್ಸ್. 10 ಈವನ್ ನಂಬರ್ಸ್ ಆರ್ 2 4 6 8 ಅಪ್ ಟು 20 ಬರುತ್ತೆ. Here we have one formula to find sum of first n even numbers. ಮೊದಲ n ಸಮ ಸಂಖ್ಯೆಗಳ ಸರಿ ಸಂಖ್ಯೆಗಳ ಮೊತ್ತವನ್ನು ಕಾಣಲಿಕ್ಕೆ ಸೂತ್ರ ಇದೆ, n ಇಂಟು n ಪ್ಲಸ್ 1/2. ಈ ರೀತಿ ಮಾಡ್ಬೋದು. n ಅಂದರೆ ಎಷ್ಟು ಸಂಖ್ಯೆಗಳದ್ದು ಕೇಳಿದ್ದಾರೆ, 10 ಅಲ್ವಾ. 10 ಗುಣಿಸು 10 ಪ್ಲಸ್ 1 11 ಭಾಗಿಸು 2. 2 1s 2 5s 5 11s 55. ಸಾರಿ, ಇಲ್ಲಿ ಸಿ ಹಿಯರ್ it is sum of first n numbers, natural numbers. ಅದು ಎಷ್ಟು ಸಿಗತ್ತೆ ನಮಗೆ,
ಸಾರಿ ಫಾರ್ ದ ಮಿಸ್ಟೇಕ್. ಇಲ್ಲಿ ಸಮ್ ಆಫ್ ಫಸ್ಟ್ ಎನ್ ಈವನ್ ನಂಬರ್ಸ್, ಸರಿ ಸಂಖ್ಯೆಗಳ ಮೊತ್ತ ಎನ್ ಇಂಟು ಎನ್ ಪ್ಲಸ್ 1 ಆಯಿತಾ. ಆಗ ನಿಮಗೆ ಎಷ್ಟು ಬರುತ್ತೆ? ಸಾರಿ, ಜಸ್ಟ್ ಮೇಡ್ ಎ ಮಿಸ್ಟೇಕ್. 10 ಇಂಟು 11 ದ್ಯಾಟ್ ಈಸ್ 110 ಆಯಿತು. ಅವುಗಳನ್ನು ಕೂಡಿಸಿದರೆ ನಿಮಗೆ 110 ಬರುತ್ತೆ. ಅವುಗಳ ಆವ್ರೇಜ್ ಅಂತ ಕೇಳಿರೋದಲ್ವ ಇಲ್ಲಿ, ಅವುಗಳ ಸರಾಸರಿ ಅಂತ ಕೇಳಿದಾಗ ಎಷ್ಟು ಸಂಖ್ಯೆಗಳ ಸರಾಸರಿ? 10. ಆಗ ನಿಮಗೆ 110 ಅಂದರೆ ಇವುಗಳನ್ನು ಕೂಡಿಸಿದರೆ ಬಂದ ಸಂಖ್ಯೆ ಭಾಗಿಸು 10 ಮಾಡಿ. 10 and 10, 0 and 0 cancels, remaining will be 11. So average of first 10 even numbers is 11. So option 3 is the answer. ಅಥವಾ 2, 4, 6, 8, 10 ಅದೇ ರೀತಿ 20ವರೆಗೆ ಆ್ಯಡ್ ಮಾಡಿ ಡಿವೈಡೆಡ್ ಬೈ 10 ಮಾಡಿದರೆ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಓಕೆ, ನೆಕ್ಸ್ಟ್, the market price of a radio is 20% more than the cost price. If the discount of 10% is given on the market price, the gain percent is. ಒಂದು ರೇಡಿಯೋದ ನಮೂದಿಸಿದ ಬೆಲೆಯು ಅಸಲು ಬೆಲೆಗಿಂತ 20% ಹೆಚ್ಚಾಗಿದೆ. ನಮೂದಿಸಿದ ಬೆಲೆಯ ಮೇಲೆ 10% ರಿಯಾಯಿತಿ ನೀಡಿದರೆ ದೊರೆತ ಶೇಕಡಾ ಲಾಭ. ನೋಡಿ ಇಲ್ಲಿ ಲೆಟ್ ಕಾಸ್ಟ್ ಪ್ರೈಸ್ ಬಿ ಎಕ್ಸ್, ಅದರ ಏನು ಅಸಲು ಬೆಲೆ ಎಕ್ಸ್ ಆಗಿರಲಿ. ಆಗ ಮಾರ್ಕ್ಡ್ ಪ್ರೈಸ್ ಆಫ್ ರೇಡಿಯೋ ಈಸ್ 20% ಮೋರ್ ದ್ಯಾನ್ ದಿ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸಿಗೆ 20% ಮೋರ್, 20/100 ಇಂಟು ಎಕ್ಸ್ ಆಯಿತು. ಇದು ಮಾರ್ಕ್ಡ್ ಪ್ರೈಸ್, ನಮೂದಿಸಿದ ಬೆಲೆ. ಅದನ್ನು ಸಿಂಪ್ಲಿಫೈ ಮಾಡಿ, 0, 0 ಕ್ಯಾನ್ಸಲ್ಸ್. ಹಿಯರ್ ಟು ಆ್ಯಡ್ ಮೇಕ್ ಕಾಮನ್ ಡಿನಾಮಿನೇಟರ್, ದ್ಯಾಟ್ ಈಸ್ 10 ಇಂಟು 10. 10x plus 2x, that is 12x divided by 10. ಅಥವಾ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು, 2 6 2 5 6x by 5. ಇದು ಇದರ ಮಾರ್ಕ್ಡ್ ಪ್ರೈಸ್ ಆಯಿತು. ಇಫ್ ಡಿಸ್ಕೌಂಟ್ 10% is given on the marked price, 10% ರಿಯಾಯಿತಿಯನ್ನು ನಮೂದಿಸಿದ ಬೆಲೆಯ ಮೇಲೆ ನೀಡುವುದು. ಹಾಗಾದರೆ ಡಿಸ್ಕೌಂಟ್ ಎಷ್ಟಾದಾಗಾಯಿತು? 6x by 5 ಇಂಟು 10% ಡಿಸ್ಕೌಂಟ್, 10/100 ಅಥವಾ 10/100 ಇಂಟು 6x by 5 ಅಂತ ಮಾಡ್ಬೋದು. 5 1s 5, 2s 2 1s 2 50s 3 2s 3 2 3s 25s. Discount percentage is 3 into 2, ಇಲ್ಲಿ ಕ್ಯಾನ್ಸಲ್ ಆಯಿತು. 3/25x ಅಲ್ವಾ? 3/25x, this much discount on the market price. ಹಾಗಾದರೆ ಎಕ್ಸಾಕ್ಟ್ ಡಿಸ್ಕೌಂಟ್ ವಿಲ್ ಬಿ, ನಾವು ಇಟ್ಸ್ ಸೆಲ್ಲಿಂಗ್ ಪ್ರೈಸ್ ಈಸ್, ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಎಷ್ಟಾಗುತ್ತೆ? ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಏನು ಅಲ್ಲಿ ನಮೂದಿಸಿದ ಬೆಲೆ 6x/5, ಅದರಿಂದ ಇಷ್ಟು ಡಿಸ್ಕೌಂಟನ್ನು ತೆಗಿರಿ, 3/25x. ಆಗ ಟು ಮೇಕ್ ಕಾಮನ್ ಡಿನಾಮಿನೇಟರ್ ಮಲ್ಟಿಪ್ಲೈ ಬೈ 5, 6 5s 30 minus 3, 27/25 into x. ದಿಸ್ ಈಸ್ ದ ಸೆಲ್ಲಿಂಗ್ ಪ್ರೈಸ್. ಈಗ ನಮಗೆ ಏನು ಹೇಳಿರೋದು? ಗೇನ್ ಪರ್ಸೆಂಟೇಜ್ ಅಂತ ಹೇಳಿರೋದು. ಈಗ ಐ ಥಿಂಕ್ ಇಟ್ಸ್ ಕ್ಲಿಯರ್. ಮಾರ್ಕ್ಡ್ ಪ್ರೈಸ್ ನಮೂದಿಸಿದ ಬೆಲೆ, ಕಾಸ್ಟ್ ಪ್ರೈಸ್ ಇಷ್ಟ ಆದರೆ ಅದರ ಮೇಲೆ 20%. ನಮಗೆ ಈ ರೀತಿ ಬರುತ್ತೆ. ಸಿಂಪ್ಲಿಫೈ ಮಾಡಿದಾಗ ಹೀಗೆ, ಡಿಸ್ಕೌಂಟು 10% ಯಾವುದರ ಮೇಲೆ? ನಮೂದಿಸಿದ ಬೆಲೆ ಮೇಲೆ. ಸೊ 10% ಆನ್ ಮಾರ್ಕ್ಡ್ ಪ್ರೈಸ್ 6x/5. ಈಗ ಡಿಸ್ಕೌಂಟ್ ಇಷ್ಟ ಆಯಿತು. ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್, ನಮೂದಿಸಿದ ಬೆಲೆ ಕಳೆ
ಅದಕ್ಕೆ ಕೊಟ್ಟ ರಿಯಾಯಿತಿ. ಆಗ 27/25 ಎಕ್ಸ್ ಬಂತು. ಹಾಗಾದರೆ ಗೇನ್ ಪರ್ಸೆಂಟೇಜ್ ಅಂತ ಕೇಳಿರೋದು. ಗೇನ್ ಪರ್ಸೆಂಟೇಜ್ ಶೇಕಡ ಲಾಭ. ಫಾರ್ಮುಲಾ ಈಸ್ ಗೇನ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಈಸ್ ಮೋರ್ ಮೈನಸ್ ಕಾಸ್ಟ್ ಪ್ರೈಸ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಮಾರಿದ ಬೆಲೆ ಕಳೆ ಕೊಂಡ ಬೆಲೆ ಭಾಗಿಸು ಕೊಂಡ ಬೆಲೆ ಗುಣಿಸು 100. ಈಗ ಮಾಡಿ 27/25 ಎಕ್ಸ್ ಕಳೆ ಸಿ ಪಿ ಮಾರ್ಕ್ ಕಾಸ್ಟ್ ಪ್ರೈಸ್ ಈಸ್ ಎಕ್ಸ್ ಬೈ ಎಕ್ಸ್ ಇಂಟು 100. Here to make common denominator we have to multiply both numerator and denominator by 25. So we get 27x minus 25x, that is 27 minus 25 ಅಂದರೆ 2 ಅಲ್ವಾ. 2x divided by 25 is common denominator divided by x into 100. If we simplify we will get x and x cancels. ಯಾಕೆ ಡಿನಾಮಿನೇಟರ್ ಇಲ್ಲಿದೆ, ಇದು ಇನ್ನೊಂದು ನ್ಯೂಮರೇಟರ್ ಆಗುತ್ತೆ, ಇದರ ಡಿನಾಮಿನೇಟರ್ ಕೆಳಗೆ. ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಇಲ್ಲಿ ಬರುತ್ತೆ. ಎಕ್ಸ್ ಆ್ಯಂಡ್ ಎಕ್ಸ್ ಕ್ಯಾನ್ಸಲ್ಸ್. 25 1s are 25, 4s are 100. So 2 into 4 that is 8. 8% is the gain percentage. ಏನು ಶೇಕಡ ಲಾಭ 8%. ಸೊ ಆಪ್ಷನ್ 2 is the answer. Okay, that's all in this video. Thank you for watching the video. If you like this, please like it, share with your friends and subscribe to Mast Ganita Loka to get more NMMS related videos. Thank you.